ಕರ್ನಾಟಕ ಇತಿಹಾಸ. ಮಳಖೇಡದ ರಾಷ್ಟ್ರಕೂಟರು. ಬಾದಾಮಿ ಚಾಲುಕ್ಯರ ನಂತರ ಮಳಖೇಡದ ರಾಷ್ಟ್ರಕೂಟರು ವಿಶಾಲ ಸಾಮ್ರಾಜ್ಯವನ್ನು ಕಟ್ಟಿ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಸ್ಮರಣೀಯರಾಗಿದ್ದಾರೆ. ರಾಷ್ಟ್ರಕೂಟರ ಸಾಮ್ರಾಜ್ಯವು ಉತ್ತರದಲ್ಲಿ ನರ್ಮದಾ ನದಿಯಿಂದ ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೂ ಇಡೀ ದಕ್ಷಿಣ ಭಾರತವನ್ನು ವ್ಯಾಪಿಸಿತ್ತು. ಇವರು ಕನೌಜದ ದೊರೆಗಳನ್ನು ಹಲವು ಬಾರಿ ಸೋಲಿಸಿದರು. ಎಲ್ಲೋರದ ಕೈಲಾಸ ದೇವಾಲಯ ಇವರ ಅಮರ ಕೊಡುಗೆ. ಕವಿರಾಜ ಮಾರ್ಗ ಇವರ ಕಾಲದ ಪ್ರಥಮ ಕನ್ನಡ ಉಪಲಬ್ಧ ಕೃತಿ. ಈ ವಂಶದ ಮೂಲ ದೊರೆ 1ನೇ ಕರ್ಕನಾಗಿದ್ದನು. ಈ ವಂಶದವನೇ ಆದ ದಂತಿದುರ್ಗನು ಚಾಲುಕ್ಯರನ್ನು ಸೋಲಿಸಿ ಬಾದಾಮಿಯನ್ನು ಗೆದ್ದನು. ಇವನ ಚಿಕ್ಕಪ್ಪ 1ನೇ ಕೃಷ್ಣ ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದನು. ನಂತರ ಕ್ರಿಸ್ತಶಕ 780ರಲ್ಲಿ ಧ್ರುವನು ತನ್ನ ಸಹೋದರ ಗೋವಿಂದನನ್ನು ಸೋಲಿಸಿ ಅಧಿಕಾರಕ್ಕೆ ಬಂದನು. ಬಂಗಾಳದ ದೊರೆ ಪಾಲವಂಶದ ಧರ್ಮಪಾಲನನ್ನು ಸೋಲಿಸಿ ಕನೌಜದ ದೊರೆ ಇಂದ್ರಾಯುಧನಿಂದ ಕಪ್ಪು ಕಾಣಿಕೆಯನ್ನು ಪಡೆದನು. ನಂತರ ಧ್ರುವನು ವೆಂಗಿಯ ಚಾಲುಕ್ಯರ ಜೊತೆ ಹೋರಾಡಿ 4ನೇ ವಿಷ್ಣುವರ್ಧನನನ್ನು ಪಲ್ಲವ ವಂಶದ 2ನೇಯ ನಂದಿವರ್ಮನನ್ನು ಸೋಲಿಸಿದನು. ಗಂಗರನ್ನು ಸೋಲಿಸಿ ತನ್ನ ಮಗನಾದ ಕಂಬರಸನನ್ನು ಗಂಗವಾಡಿಯ ಮಾಂಡಲಿಕನನ್ನಾಗಿ ನೇಮಿಸಿದನು. 3ನೇ ಗೋವಿಂದನು ಧ್ರುವನ ಮಗನಾಗಿದ್ದು ಮುಂದೆ ರಾಷ್ಟ್ರಕೂಟರ ದೊರೆಯಾದನು. 3ನೇ ಗೋವಿಂದನು ಉತ್ತರದ ದಂಡಯಾತ್ರೆಯಲ್ಲಿ ಕನೌಜದ ಅರಸು ಚಕ್ರಾಯುಧ, ಗೌಡ ದೇಶದ ಅರಸ ಧರ್ಮಪಾಲ ಮತ್ತು ಗೂರ್ಜರ ಪ್ರತಿಹಾರನು ಮತ್ತು 2ನೇ ನಾಗಭಟ್ಟರನ್ನು ಸೋಲಿಸಿದನು. ಚೋಳ, ಚೇರ, ಪಾಂಡ್ಯರು ಸೋತು ಈತನಿಗೆ ತಲೆಬಾಗಿದರು. ಸಿಂಹಳದ ದೊರೆ ಈತನಿಗೆ ಕಪ್ಪು ಕಾಣಿಕೆಗಳನ್ನು ನೀಡಿದನು. ಅಮೋಘ ವರ್ಷ ನೃಪತುಂಗ. 3ನೇ ಗೋವಿಂದನ ನಂತರ ಅಮೋಘ ವರ್ಷ ನೃಪತುಂಗನು ಪಟ್ಟವೇರಿದನು. ಆಗ ಈತನಿಗೆ ಕೇವಲ 14 ವರ್ಷ ವಯಸ್ಸಾಗಿತ್ತು. ಇದರಿಂದ ಸಾಮಂತರು ಸ್ವತಂತ್ರರಾಗಲು ಹವಣಿಸತೊಡಗಿದರು. ಆದರೆ ಅಮೋಘ ವರ್ಷ ನೃಪತುಂಗನು ಅಲ್ಪ ಕಾಲದಲ್ಲಿಯೇ ಬಂಡಾಯವನ್ನು ಹತ್ತಿಕ್ಕಿದನು. ಬುದ್ಧಿವಂತಿಕೆಯಿಂದ ಶತ್ರುಗಳ ಪ್ರಾಬಲ್ಯವನ್ನು ಅಡಗಿಸಿ ರಾಜ್ಯದಲ್ಲಿ ಶಾಂತಿ ನೆಲೆಸುವಂತೆ ಮಾಡಿದನು. ಈತನು ವೆಂಗಿಯ ಹಾಗೂ ಕಂಚಿಯ ಪಲ್ಲವ ಹಾಗೂ ಗಂಗರೊಡನೆ ರಕ್ತ ಸಂಬಂಧ ಬೆಳೆಸಿ ಸಾಮ್ರಾಜ್ಯವನ್ನು ರಕ್ಷಿಸುವಲ್ಲಿ ಸಮರ್ಥ ದೊರೆ ಎನಿಸಿಕೊಂಡನು. ಕ್ರಿಸ್ತಶಕ 851ರಲ್ಲಿ ಅರಬ್ ಪ್ರವಾಸಿ ಸುಲೈಮಾನ್ ಈತನ ಸಾಮ್ರಾಜ್ಯಕ್ಕೆ ಭೇಟಿ ಇತ್ತನು. ಜಗತ್ತಿನ 4 ದೊಡ್ಡ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯವು ಒಂದು ಎಂದು ಅವನು ಹೇಳಿದ್ದಾನೆ. ಈತನು ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಖೇಟವನ್ನು ಕಟ್ಟಿಸಿದನು. ಮಾನ್ಯಖೇಟವು ಇಂದಿನ ಗುಲ್ಬರ್ಗ ಜಿಲ್ಲೆಯ ಮಳಖೇಡವಾಗಿದೆ. ಅಮೋಘ ವರ್ಷ ನೃಪತುಂಗನು ಸಾಹಿತ್ಯವಾಗಿ ಸ್ವತಃ ಉದ್ದಾಮ ಪಂಡಿತನೂ ಆಗಿದ್ದನು. ಕನ್ನಡದ ಪ್ರಪ್ರಥಮ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ ಈತನ ಆಸ್ಥಾನದಲ್ಲಿ ರಚನೆಯಾಯಿತು. ಇವನ ನಂತರ 2ನೇಯ ಕೃಷ್ಣ ಮತ್ತು 3ನೇಯ ಇಂದ್ರರು ಆಳಿದರು. ಇಂದ್ರನು ಕನೌಜನ್ನು, 3ನೇ ಕೃಷ್ಣನು ತಮಿಳುನಾಡನ್ನು ಗೆದ್ದಿದ್ದನು. ಇದಾದ ನಂತರ ಕೊಟ್ಟಿಗನ ಕಾಲದಲ್ಲಿ ರಾಷ್ಟ್ರಕೂಟರ ಅವನತಿ ಪ್ರಾರಂಭವಾಯಿತು. 2ನೇ ಕರ್ಕನ ಕಾಲದಲ್ಲಿ ಸಾಮ್ರಾಜ್ಯವು ಮತ್ತಷ್ಟು ಕುಸಿದು ಕಲ್ಯಾಣದ ಚಾಲುಕ್ಯ ಅರಸರು 2ನೇ ತೈಲಪ ಈತನನ್ನು ಸೋಲಿಸಿ ಸಾಮ್ರಾಜ್ಯವನ್ನು ಗೆದ್ದುಕೊಂಡನು. ರಾಷ್ಟ್ರಕೂಟರ ರಾಜ್ಯಾಡಳಿತ ಕ್ರಮ. ರಾಜತ್ವವು ವಂಶಪಾರಂಪರ್ಯವಾಗಿತ್ತು. ಅರಸರಿಗೆ ಸಹಾಯ ಮಾಡಲು ಮಂತ್ರಿಮಂಡಲವಿರುತ್ತಿತ್ತು. ಮಂತ್ರಿಮಂಡಲದಲ್ಲಿ ವಿದೇಶ ವ್ಯವಹಾರ ನೋಡಿಕೊಳ್ಳಲು ಮಹಾಸಂಧಿ ವಿಗ್ರಹಿ ಎಂಬ ಗಣ್ಯನು ಇದ್ದನು. ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು ರಾಷ್ಟ್ರ ಮತ್ತು ಮಂಡಲ, ವಿಷಯ, ನಾಡು, ಗ್ರಾಮಗಳಾಗಿ ವಿಭಜಿಸಲಾಗಿತ್ತು. ವೇಮುಲವಾಡದ ಚಾಲುಕ್ಯರು, ಗಂಗರು, ಮಂಗಳೂರಿನ ಆಳುಪರು ಮತ್ತು ದೇವಗಿರಿಯ ಸೇವುಣರು ಅಂದರೆ ಯಾದವರು, ಕೊಂಕಣದ ಶಿಲಹಾರರು ಇವರ ಮುಖ್ಯ ಮಾಂಡಲಿಕ ಅರಸು ವಂಶಗಳಾಗಿದ್ದವು. ಗ್ರಾಮದ ಮುಖ್ಯಸ್ಥನಿಗೆ ಗ್ರಾಮಪತಿ ಅಥವಾ ಪ್ರಭುಗಾವುಂಡ ಎಂದು ಕರೆಯುತ್ತಿದ್ದರು. ನಾಡುಗಳಲ್ಲಿ ನಾಡಗೌಂಡ ಎಂಬ ಅಧಿಕಾರಿ ಇರುತ್ತಿದ್ದನು.
ಇದೇ ರೀತಿ ವಿಷಯ ಮತ್ತು ರಾಷ್ಟ್ರಗಳ ಮೇಲೂ ಅಧಿಕಾರಿಗಳಿದ್ದರು. ಅವರುಗಳೆಂದರೆ ವಿಷಯಪತಿ, ರಾಷ್ಟ್ರಪತಿ. ಗ್ರಾಮ, ಪಟ್ಟಣ, ನಾಡುಗಳಲ್ಲಿ ಗಣ್ಯರ ಸಭೆಗಳಿದ್ದವು. ನಾಗರ ಖಂಡದಲ್ಲಿ ಒಬ್ಬ ಮಹಿಳೆ ಒಮ್ಮೆ ನಾಡಗೌಂಡಿಯಾಗಿದ್ದಳು. ಭೂಕಂದಾಯ, ಸರಕುಗಳ ಮೇಲಿನ ಸುಂಕ, ಮನೆ, ಅಂಗಡಿ, ನದಿ ದಾಟುವ, ಕತಹರಿ ವೃತ್ತಿಗಳ ಮೇಲಿನ ತೆರಿಗೆ ಮುಂತಾದವು ರಾಜ್ಯದ ಆದಾಯವಾಗಿದ್ದವು. ಅರಬರು ಪಶ್ಚಿಮ ಕರಾವಳಿಯಲ್ಲಿ ಹಲವೆಡೆ ನೆಲೆಸಿ ವಿದೇಶಿ ವ್ಯಾಪಾರ ನಡೆಸುತ್ತಿದ್ದರು. ಇದರಿಂದ ರಾಜ್ಯಕ್ಕೆ ಅಪಾರ ಸುಂಕ ಬರುತ್ತಿತ್ತು. ಸಾಹಿತ್ಯ ಮತ್ತು ಶಿಕ್ಷಣ. ರಾಷ್ಟ್ರಕೂಟರ ಕಾಲದಲ್ಲಿ ಕನ್ನಡ ಹಾಗೂ ಸಂಸ್ಕೃತದಲ್ಲಿ ಅತ್ಯುತ್ತಮ ಗ್ರಂಥಗಳು ರಚನೆಯಾದವು. ತ್ರಿವಿಕ್ರಮನು ನಳಚಂಪು ಎಂಬ ಸಂಸ್ಕೃತ ಚಂಪು ಕಾವ್ಯವನ್ನು ರಚಿಸಿದನು. ಹಲಾಯುಧನು ಕವಿರಹಸ್ಯವನ್ನು ಬರೆದನು. ಗಣ್ಯ ಜೈನ ಪಂಡಿತರಾದ ಜಿನಸೇನ, ವೀರಸೇನ, ಗುಣಭದ್ರ ಇವರೆಲ್ಲ ಅಮೋಘ ವರ್ಷನ ಆಸ್ಥಾನದಲ್ಲಿದ್ದ ವಿದ್ವಾಂಸರಾಗಿದ್ದಾರೆ. ಮಹಾಪುರಾಣವೆಂಬ ಇವರ ರಚನೆ ಪ್ರಾಕೃತದಲ್ಲಿ ಆಯಿತು. ಇದು 24 ತೀರ್ಥಂಕರರ ಕಥೆಯಾಗಿದೆ. ಮಹಾವೀರಾಚಾರ್ಯನ ಗಣಿತಸಾರ ಸಂಗ್ರಹ ಒಂದು ಗಣಿತ ಗ್ರಂಥ. ಪಂಪನು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಗಳನ್ನು ಕನ್ನಡದಲ್ಲಿ ಬರೆದನು. ಇವನು ರಾಷ್ಟ್ರಕೂಟರ ಮಾಂಡಲಿಕರಾದ ಬೋಧನದ ಚಾಲುಕ್ಯರ ಆಸ್ಥಾನದಲ್ಲಿದ್ದನು. ಪಂಪನು ನಾಡೋಜ ಹಾಗೂ ಆದಿಕವಿ ಎನಿಸಿದ್ದಾನೆ. 3ನೇ ಕೃಷ್ಣನ ಆಸ್ಥಾನದಲ್ಲಿದ್ದ ಕವಿಚಕ್ರವರ್ತಿ ಪೊನ್ನನು ಶಾಂತಿ ಪುರಾಣವನ್ನು ರಚಿಸಿದನು. ಅಮೋಘವರ್ಷ ನೃಪತುಂಗ ಆಸ್ಥಾನ ಕವಿಯಾದ ಶ್ರೀವಿಷಯ ಕವಿರಾಜಮಾರ್ಗವನ್ನು ರಚಿಸಿದನು. ಇದು ಕನ್ನಡದ ಪ್ರಪ್ರಥಮ ಉಪಲಬ್ಧ ಗ್ರಂಥವಾಗಿದೆ. ಇದರಿಂದ ಕನ್ನಡ ಸಾಹಿತ್ಯವು 1200 ವರ್ಷಗಳಿಂದ ಬೆಳೆದು ಬಂದದ್ದು ಎಂದು ತಿಳಿಯುತ್ತದೆ. ಅಗ್ರಹಾರಗಳು, ಮಠಗಳು ಕೇಂದ್ರಗಳಾಗಿದ್ದವು. ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟಗಿ ಇವರ ಕಾಲದ ಪ್ರಮುಖ ವಿದ್ಯಾಕೇಂದ್ರವಾಗಿತ್ತು. ಹೆಬ್ಬಾಳ, ಮನಗೋಳಿ, ಬೆಳ್ಳಿಗಾವೆ, ಕಾಡಿಯೂರು ಮತ್ತು ಹಾವೇರಿ ಜಿಲ್ಲೆಯ ಕಳಸಗಳು ಪ್ರಸಿದ್ಧ ವಿದ್ಯಾಕೇಂದ್ರಗಳು. ರಾಷ್ಟ್ರಕೂಟರ ಅರಸರು ಶಿವ ಮತ್ತು ವಿಷ್ಣುವಿನ ಆರಾಧಕರಾಗಿದ್ದರು. ಜೈನ ಧರ್ಮವು ರಾಜಾಶ್ರಯ ಪಡೆದ ಪ್ರಬಲ ಧರ್ಮವಾಗಿತ್ತು. ಆದರೂ ಎಲ್ಲ ಧರ್ಮಗಳನ್ನು ಅವರು ಸಮಾನ ರೀತಿಯಿಂದ ಕಾಡುತ್ತಿದ್ದರು. ಅನೇಕ ಶಿವ, ವಿಷ್ಣು ಮಂದಿರಗಳನ್ನು ರಚಿಸಿದ್ದಾರೆ. ಕನ್ಹೇರಿಯ ಬೌದ್ಧ ವಿಹಾರಕ್ಕೂ ಅಮೋಘವರ್ಷ ನೃಪತುಂಗನು ದಾನದತ್ತಿಯನ್ನು ನೀಡಿದ್ದಾನೆ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ರಾಷ್ಟ್ರಕೂಟರ ಕೊಡುಗೆಗಳು. ರಾಷ್ಟ್ರಕೂಟರ ಅರಸರು ಅನೇಕ ದೇವಾಲಯಗಳನ್ನು, ಗುಹಾಲಯಗಳನ್ನು ನಿರ್ಮಿಸಿದ್ದಾರೆ. 1ನೇ ಕೃಷ್ಣನು ಕಟ್ಟಿಸಿದ ಎಲ್ಲೋರದ ಕೈಲಾಸನಾಥ ದೇವಾಲಯ ಏಕಶಿಲೆಯ ಅದ್ಭುತ ಗಣ್ಯ ರಚನೆ. 100 ಅಡಿ ಎತ್ತರದ ಬೃಹತ್ ಕಲ್ಲಿನ ಬಂಡೆಯನ್ನು ಕೊರೆದು ದೇವಾಲಯವನ್ನು ಕಟ್ಟಲಾಗಿದೆ. ಈಗ ಇದು ಮಹಾರಾಷ್ಟ್ರದಲ್ಲಿದೆ. ಅಲ್ಲಿಯೇ ಪ್ರಸಿದ್ಧ ದಶಾವತಾರ ಗುಹಾಲಯವಿದೆ. ಮುಂಬೈ ಬಳಿಯ ಎಲಿಫೆಂಟಾದ ಗುಹೆಗಳಲ್ಲಿಯ ಶಿಲ್ಪಕಲೆಯು ರಾಷ್ಟ್ರಕೂಟರ ಕಾಲದ ಶಿಲ್ಪಕಲೆಗೆ ಮುಕುಟಪ್ರಾಯವಾಗಿದೆ. ಅರ್ಧನಾರೀಶ್ವರ, ತ್ರಿಮುಖ ವಿಗ್ರಹಗಳು ಬಹಳ ಸುಂದರವಾಗಿ ಕೆತ್ತಲಾಗಿದೆ. ರಾಯಚೂರು ಜಿಲ್ಲೆಯ ಶಿರವಾಳದಲ್ಲಿ ಇತರ ಹಲವು ದೇವಾಲಯಗಳನ್ನು ಕಾಣಬಹುದು ಮತ್ತು ಪಟ್ಟದ ಕಲ್ಲಿನಲ್ಲಿ ಸುಂದರ ಜಿನಾಲಯವನ್ನು ನಿರ್ಮಿಸಿದ್ದಾರೆ. ಪರ್ಷಿಯಾ ದೇಶದ ಪಾರಸಿಕ ಧರ್ಮೀಯರು ಇದೇ ಕಾಲಕ್ಕೆ ಗುಜರಾತ್ ಕರಾವಳಿಯ ಸಂಜನಕ್ಕೆ ಬಂದು ರಾಷ್ಟ್ರಕೂಟ ಸಾಮ್ರಾಜ್ಯದಲ್ಲಿ ಆಶ್ರಯ ಪಡೆದರು. ಕೊಂಕಣದ ಶಿಲಾಹಾರರು ಇವರಿಗೆ ಆಶ್ರಯವಿತ್ತರು. ಇವರ ವಂಶಜರೇ ಇಂದಿನ ಪಾರ್ಸಿಗಳು.